ನೋವಿನಲ್ಲೂ ನಂಬಿಕೆ. ದೇವರು ನಮ್ಮನ್ನು ಕೈಬಿಟ್ಟಿದ್ದಾನೆಯೇ? ಸಂಕಟಗಳಿಗೆ ಉತ್ತರವೇನು? ನಮಸ್ಕಾರ ಬಂಧುಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಜೀವನದ ಅತ್ಯಂತ ನೋವಿನ ಮತ್ತು ಕಷ್ಟದ ಪ್ರಶ್ನೆಗಳನ್ನು ಎತ್ತಿಕೊಳ್ಳುತ್ತಿದ್ದೇವೆ. ನಾನು ಯೇಸುವನ್ನು ನಂಬಿದ ಮೇಲೆ ಯಾಕೆ ನನ್ನ ಜೀವನ ಕಷ್ಟವಾಯಿತು? ದೇವರು ಸರ್ವಶಕ್ತನಾಗಿದ್ದರೆ ಯಾಕೆ ಈ ವೇದನೆ? ಸಾಯುವುದೇ ಮೇಲಲ್ಲವೇ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಸುಳಿಯುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ದಯವಿಟ್ಟು ಕೊನೆಯವರೆಗೂ ನೋಡಿ. ನಂಬಿದ ಮೇಲೆ ಏಕೆ ಕಷ್ಟ? ಅನೇಕರು ಯೇಸುವನ್ನು ನಂಬಿದರೆ ಜೀವನ ಸುಗಮವಾಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಬೈಬಲ್ ಹಾಗೆ ಹೇಳುವುದಿಲ್ಲ. ಯೇಸು ಹೇಳಿದನು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೋಹಾನ 16:33. ಕ್ರಿಸ್ತನನ್ನು ನಂಬುವುದು ಎಂದರೆ ಕಷ್ಟಗಳಿಲ್ಲದ ಜೀವನವಲ್ಲ, ಕಷ್ಟಗಳ ನಡುವೆ ನಮಗೆ ಆಸರೆಯಾಗುವ ಒಬ್ಬ ದೇವರು ನಮ್ಮೊಂದಿಗಿರುತ್ತಾನೆ ಎಂಬುದಾಗಿದೆ. ದೇವರು ನಮ್ಮನ್ನು ಏಕೆ ಬಿಟ್ಟಿದ್ದಾನೆ? ದೇವರು ನಿಮ್ಮನ್ನು ಬಿಟ್ಟಿಲ್ಲ. ನೋಡಿ, ಯೋಬನ ಜೀವನದಲ್ಲಿ ದೇವರು ಎಲ್ಲವನ್ನೂ ತೆಗೆದುಹಾಕಿದಾಗ ಅವನು ಅನುಭವಿಸಿದ ಕಷ್ಟ ಅಸಾಧ್ಯವಾದುದು. ಆದರೆ ಕೊನೆಯಲ್ಲಿ ದೇವರು ಅವನನ್ನು ಆಶೀರ್ವದಿಸಿದನು. ಕಷ್ಟಗಳು ಕೆಲವೊಮ್ಮೆ ನಮ್ಮ ನಂಬಿಕೆಯನ್ನು ಪರೀಕ್ಷಿಸಲು, ನಮ್ಮ ಅಹಂಕಾರವನ್ನು ಕಳೆಯಲು ಮತ್ತು ದೇವರ ಮೇಲೆ ಸಂಪೂರ್ಣ ಅವಲಂಬನೆಯನ್ನು ಹೆಚ್ಚಿಸಲು ಬರುತ್ತವೆ. ದೇವರು ನಿಮ್ಮ ಕಣ್ಣೀರನ್ನು ಪ್ರತಿದಿನ ಎಣಿಸುತ್ತಿದ್ದಾನೆ. ಕೀರ್ತನೆ 56:8. ಪಾಪವೇ ಕಾರಣವೇ? ಎಲ್ಲ ಕಷ್ಟಗಳಿಗೂ ನಿಮ್ಮ ಪಾಪವೇ ಕಾರಣವಲ್ಲ. ಯೋಹಾನ 9ನೇ ಅಧ್ಯಾಯದಲ್ಲಿ ಹುಟ್ಟು ಕುರುಡನ ಬಗ್ಗೆ ಕೇಳಿದಾಗ ಯೇಸು ಹೇಳಿದನು, ಇವನಾಗಲಿ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, ದೇವರ ಕೆಲಸಗಳು ಇವನಲ್ಲಿ ಪ್ರತ್ಯಕ್ಷವಾಗಬೇಕೆಂದು ಹೀಗಾಯಿತು. ಕೆಲವೊಮ್ಮೆ ನಮ್ಮ ಜೀವನದ ಕಷ್ಟಗಳು ದೇವರಿಗೆ ಮಹಿಮೆಯನ್ನು ತರುವ ಸಾಕ್ಷಿಗಳಾಗುತ್ತವೆ. ಹೊರಬರುವುದು ಹೇಗೆ? ಮೊದಲನೇದಾಗಿ, ನಿಮ್ಮ ನೋವನ್ನು ದೇವರ ಮುಂದೆ ಸುರಿಯಿರಿ. ದಾವೀದನು ತನ್ನ ಕೀರ್ತನೆಗಳಲ್ಲಿ ಅಳುತ್ತಾ ದೇವರಿಗೆ ಮೊರೆಯಿಟ್ಟನು. ಎರಡನೆಯದಾಗಿ, ಬೈಬಲ್ ವಾಕ್ಯಗಳನ್ನು ಧ್ಯಾನಿಸಿ, ವಾಕ್ಯವೇ ನಿಮ್ಮ ಬಲ. ಮೂರನೆಯದಾಗಿ, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಿ. ಕಷ್ಟಗಳ ಸಮಯದಲ್ಲಿ ಪ್ರಪಂಚಕ್ಕೆ ಹೋಗುವ ಬದಲು ಯೇಸುವಿನ ಪಾದದ ಬಳಿ ಬನ್ನಿ. ಆತನು ಹೇಳುತ್ತಾನೆ, ಕಷ್ಟಪಡುವವರೇ, ಭಾರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಮತ್ತಾಯ 11:28. ಕೊನೆಯದಾಗಿ ಒಂದು ಮಾತು, ನಿಮ್ಮ ಜೀವವು ಬಹಳ ಅಮೂಲ್ಯವಾದುದು. ಸಾಯುವುದು ಪರಿಹಾರವಲ್ಲ, ಯೇಸುವಿನ ಪ್ರೀತಿಯಲ್ಲಿ ಬದುಕುವುದು ನಿಜವಾದ ಜಯ. ಈಗ ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ಪ್ರೀತಿಯ ಯೇಸುವೆ, ಈ ವಿಡಿಯೋ ನೋಡುತ್ತಿರುವ ಪ್ರತಿ ಮಗುವಿನ ಅಂತರಾಳದ ನೋವನ್ನು ನೀನು ಬಲ್ಲೆ. ಅವರು ಅನುಭವಿಸುತ್ತಿರುವ ಬಡತನ, ರೋಗ ಮತ್ತು ಮಾನಸಿಕ ಸಂಕಟಗಳನ್ನು ನೀನು ನೋಡುತ್ತಿದ್ದೀಯ ಸ್ವಾಮಿ. ಅವರು ನೀನು ನಂಬಿದ ಮೇಲೆ ಕಷ್ಟ ಬಂದಿದೆ ಎಂದು ಅಂದುಕೊಂಡಿದ್ದಾರೆ, ಆದರೆ ನೀನು ಅವರೊಂದಿಗೆ ಇದ್ದೀಯ ಎಂದು ಅವರಿಗೆ ಅರ್ಥವಾಗುವಂತೆ ಮಾಡು. ಅವರ ಮನಸ್ಸಿನಲ್ಲಿ ಭಯವನ್ನು, ಆತ್ಮಹತ್ಯೆಯ ಆಲೋಚನೆಗಳನ್ನು ನೀನೇ ದೂರ ಮಾಡು. ಅವರಿಗೆ ಹೊಸ ಭರವಸೆಯನ್ನು, ಶಾಂತಿಯನ್ನು ಮತ್ತು ಬದುಕಿನಲ್ಲಿ ಮುನ್ನಡೆಯುವ ಬಲವನ್ನು ಕೊಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೆನ್. ನಿಮ್ಮ ಜೀವನದಲ್ಲಿ ದೇವರು ಖಂಡಿತವಾಗಿಯೂ ಶಾಂತಿಯನ್ನು ನೀಡಲಿ. ನೀವು ಒಬ್ಬಂಟಿಯಲ್ಲ.